ಕನ್ನಡಿಗರ ನಮಸ್ಕಾರ. ಈ ಭೂಮಿ ಮೇಲೆ ಜೇನುನೊಣಗಳು ಸತ್ತೋದ್ರೆ ಏನಾಗುತ್ತೆ? ಕೇವಲ 4 ವರ್ಷಗಳಲ್ಲಿ ಮಾನವ ಸಂತತಿ ಅಳಿದೋಗುತ್ತೆ. ಜೇನುನೊಣಗಳು ಪಾಲಿನೇಷನ್ ಮಾಡೋದ್ರಿಂದ ಇವತ್ತು ನಾವು ರಾಗಿ, ಭತ್ತ, ಗೋಧಿ, ಅನೇಕ ತರಕಾರಿ, ಹಣ್ಣುಗಳನ್ನೆಲ್ಲ ತಿಂತಾ ಇದ್ದೀವಿ. ಜೇನುನೊಣಗಳು ನಿಮ್ಮ ಹೊಲದಲ್ಲಿ ಜಾಸ್ತಿ ಇದ್ದಷ್ಟು ನಿಮ್ಮ ಫಸಲು ಕೂಡ ಚೆನ್ನಾಗಿ ಬರುತ್ತೆ. ನಾವು ಇಂದು ನಮ್ಮ ಸ್ನೇಹಿತರ ಜೊತೆಗೂಡಿ ಇವತ್ತು ಹಿರೇಹಳ್ಳಿಯಲ್ಲಿರುವಂಥ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿದ್ವಿ. ಇವತ್ತು ಜೇನು ಸಾಕಾಣಿಕಾ ತರಬೇತಿಯನ್ನು ಅಲ್ಲಿ ಹಮ್ಮಿಕೊಂಡಿದ್ರು. ಅಲ್ಲಿನ ಡೈರೆಕ್ಟ್ರು ಲೋಗಾನಂದನ್ ಅವರು ಇದನ್ನು ಆರ್ಗನೈಸ್ ಮಾಡಿದರು. ತುಂಬ ಚೆನ್ನಾಗಿರುವಂಥ ಕಾರ್ಯಕ್ರಮ. ಜೇನುನೊಣಗಳ ಬಗ್ಗೆನೂ ಕೂಡ ವಿಶೇಷವಾದಂಥ ಆಸಕ್ತಿಯಿಂದ ನಾವು ಅಲ್ಲಿ ಕೇಳಿಸ್ಕೊಂಡ್ವಿ. 100 ರೈತರು ಅಲ್ಲಿಗೆ ಬಂದಿದ್ದರು. 1 ಸೆಕೆಂಡ್ಗೆ ಜೇನುನೊಣ 120ರಿಂದ 150ರವರೆಗೆ ತನ್ನ ರೆಕ್ಕೆಯನ್ನು ಬಡಿಯುತ್ತಂತೆ. ಅದು 1 ನಿಮಿಷಕ್ಕೆ 11,000 ಸರಿ ರೆಕ್ಕೆಯನ್ನು ಬಡಿಯುತ್ತೆ. ಹಾಗಾಗಿ ಜೇನುನೊಣ ನಿಮ್ಮ ಸುತ್ತಮುತ್ತ ಇದ್ದರೆ ಗುಯ್ ಅಂತ ಶಬ್ದ ಬರುತ್ತೆ. ಇನ್ನು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿಮ್ಗೆ ಅನೇಕ ತರಬೇತಿಗಳು ಸಿಗುತ್ತೆ. ಅಣಬೆ ಬೇಸಾಯ ಮಾಡೋದು, ಜೇನನ್ನು ಸಾಕೋದು, ಮತ್ತು ಆಗ್ರೋ ಫಾರೆಸ್ಟ್ರಿ ಮಾಡೋದು. ನಿಮ್ಗೆ ಅಲ್ಲಿ ನರ್ಸರಿ ಕೂಡ ಇದೆ. ನಿಮ್ಗೆ ಅನೇಕ ಹಣ್ಣಿನ ಗಿಡಗಳಾಗಿರ್ಬೋದು, ಎಲ್ಲ ಥರದ ಬೆಳೆಗಳ ನರ್ಸರಿ ಕೂಡ ಇದೆ. ಪಪ್ಪಾಯ ಆಗಿರ್ಬೋದು, ತರಕಾರಿ ಗಿಡಗಳಾಗಿರ್ಬೋದು, ಬೀಜ ಕೂಡ ಸಿಗುತ್ತೆ. ಹಾಗಾಗಿ ನೀವು ಕೂಡ ಇದನ್ನು ಸದುಪಯೋಗ ಪಡಿಸ್ಕೋಬೋದು. ಆವಾಗವಾಗ ಇವರು ತರಬೇತಿಯನ್ನು ಹಮ್ಮಿಕೊಳ್ತಾ ಇರ್ತಾರೆ. ಆ ತರಬೇತಿಯಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ನಾವು ಇದನ್ನು ಹೋಗಿದ್ದು ಭಾಳ ಖುಷಿ ಆಯಿತು. ಮತ್ತೆ ಸಿಗ್ತಾ ಇರೋಣ. ಜೈ ಕರ್ನಾಟಕ, ಜೈ ಕನ್ನಡ. ಎಲ್ರಿಗೂ ನಮಸ್ಕಾರ.